ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ. ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸುಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ. ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಶ್ರೀ ಗುರುಭ್ಯೋ ನಮಃ. ವೃಷಭ ರಾಶಿಯಲ್ಲಿರುವವರಿಗೆ ಈ ಮಾಸದಲ್ಲಿ ಪೂಜೆ ಮತ್ತು ದಾನ ಧರ್ಮಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈ ಸೆಪ್ಟೆಂಬರ್ ಮಾಸದಲ್ಲೇ ನಮಗೆ ಗಣೇಶ ಚತುರ್ಥಿ ಇವೆಲ್ಲವೂ ಕೂಡ ಬರತಕ್ಕಂಥದ್ದು. ಹಾಗೆ ಪಿತೃಪಕ್ಷನೂ ಕೂಡ ಬರತಕ್ಕಂಥದ್ದು. ಮೊದಲನೇದಾಗಿ ನಾವು 5 ಯಜ್ಞವನ್ನು ಮಾಡಬೇಕಂತೆ. 5 ಯಜ್ಞ ಅಂದರೆ ನಾವು ಪ್ರತಿನಿತ್ಯವೂ 5 ಯಜ್ಞ ಮಾಡತಕ್ಕಂಥದ್ದು. ಪ್ರತಿನಿತ್ಯವೂ ಮಾಡಬೇಕಂತೆ. ಏನು ಅಂತಂದರೆ ದೇವಯಜ್ಞ, ಪಿತೃಯಜ್ಞೋ, ಭೂತಯಜ್ಞೋ, ಮನುಷ್ಯಯಜ್ಞೋ, ಬ್ರಹ್ಮಯಜ್ಞ. ಇದು 5 ಯಜ್ಞ. ಯಾವ ರೀತಿ ಅಂದರೆ ದೇವಯಜ್ಞ ಅಂದರೆ ನಾವು ದೇವರ ಪೂಜೆಯನ್ನು ಮಾಡತಕ್ಕಂಥದ್ದು. ಹಾಗೆ ದೇವಯಜ್ಞ, ಪಿತೃಯಜ್ಞ ಅಂದರೆ ಶ್ರಾದ್ದಾದಿಗಳನ್ನು ಮಾಡತಕ್ಕಂಥದ್ದು. ಈ ಪಿತೃಪಕ್ಷ ಬರುವಂಥದ್ದು ನಮಗೆ. ಈ ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ಬರುತ್ತದೆ. ಅದಕ್ಕಾಗಿ ಪಿತೃಪಕ್ಷದಲ್ಲಿ ನಾವು ಏನು ಮಾಡತಕ್ಕಂಥದ್ದು ಅಂದರೆ ತರ್ಪಣಾದಿಗಳನ್ನು, ಹಾಗೆ ದಾನ ಧರ್ಮಗಳನ್ನು, ಪಿಂಡ ಪ್ರದಾನ ಇತ್ಯಾದಿಗಳನ್ನು ಮಾಡತಕ್ಕಂಥದ್ದು. ಅದಕ್ಕೆ ಆ ಪಿತೃ ಕಾರ್ಯಕ್ರಮ ಹೇಳತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಯಾಕಂದರೆ ತಂದೆ ತಾಯಿಯ ಸೇವೆಯನ್ನು ನಾವು ಎಷ್ಟು ಕೋಟಿ ಜನ್ಮ ಮಾಡಿದ್ರೂ ಕೂಡ ಅವರು ಆ ಒಂದು ಋಣವನ್ನು ತೀರಿಸಲಿಕ್ಕೆ ನಮಗೆ ಆಗೋದೇ ಇಲ್ವಂತೆ. ಭೂಮಿ ಋಣ ಮತ್ತು ತಂದೆ ತಾಯಿ ಋಣವನ್ನು ತೀರಿಸಲಿಕ್ಕೆ ನಮ್ಮ ಹತ್ರ ಎಷ್ಟು ಜನ್ಮವನ್ನು ಪಡೆದು ಬಂದರೂ ಕೂಡ ನಮಗೆ ಆಗೋದಿಲ್ಲ. ಹಾಗಾಗಿ ಇನ್ನು ತಂದೆ ತಾಯಿ ಇದ್ದಾಗಲೇ ನಾವು ಅವರ ಸೇವೆಯನ್ನು ಮಾಡಬೇಕು. ತಂದೆ ತಾಯಿ ಇಲ್ಲದಾಗ ನಾವು ಅವ್ರನ್ನ ಎಷ್ಟು ನೆನಪು ಮಾಡಿಕೊಂಡ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ತಂದೆ ತಾಯಿ ಇದ್ದಾಗಲೇ ನಾವು ಅವರ ಸೇವೆಯನ್ನು ಮಾಡೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಆ ಪಿತೃ ಋಣದಿಂದ ನಾವು ಮುಕ್ತರಾಗಬಹುದು. ಹಾಗೆ ಭೂತಯಜ್ಞ ಅಂತಂದರೆ ಅದು ನಮಗೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡತಕ್ಕಂಥದ್ದು ಭೂತಯಜ್ಞ. ಹಾಗೆ ಮನುಷ್ಯಯಜ್ಞ ಅಂದರೆ ಮನುಷ್ಯರಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು, ಅದೇ ಮನುಷ್ಯಯಜ್ಞ. ಬ್ರಹ್ಮಯಜ್ಞ ಅಂದರೆ ಅದೇ ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥದ್ದು, ಶ್ಲೋಕವನ್ನು ಪಠಣ ಮಾಡತಕ್ಕಂಥದ್ದು, ವೇದವನ್ನು ಪಠಣ ಮಾಡತಕ್ಕಂಥದ್ದು, ಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂಥದ್ದು. ಹೀಗೆ ಯಾವ ರೀತಿ ಇದು ಎಲ್ಲರೂ ಮಾಡಬೇಕಂತೆ.
ನಮಗೆ ಮಂತ್ರ ಬರೋದಿಲ್ಲ ಅಂತ ಇದ್ದವರು ಭಗವಂತನ ನಾಮವನ್ನು, ಭಗವಂತನ ಸ್ಮರಣೆಯನ್ನು, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇದು ಯಾವುದಾದ್ರೂ ಕೂಡ ನಾವು ಓದಬಹುದು. ಹಾಗೆ ಭಗವದ್ಗೀತೆ ಒಂದು ಅಧ್ಯಾಯವನ್ನಾದರೂ ಕೂಡ ನಾವು ಓದಬಹುದು. ಅದರಿಂದಲೂ ಕೂಡ ನಮಗೆ ಅನುಕೂಲ ಆಗತಕ್ಕಂಥದ್ದು. ದಿವಸಕ್ಕೆ ಒಂದು ಶ್ಲೋಕವನ್ನು ಓದಿ ಆ ಶ್ಲೋಕದ ಅರ್ಥವನ್ನು ನಾವು ಓದಿದರೂ ಸಾಕು, ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಬಂಧುಗಳ ಸಹಕಾರ ಹೇಳತಕ್ಕಂಥದ್ದು ನಮಗೆ ಈ ವೃಷಭ ರಾಶಿಯಲ್ಲಿ ಇರುವವರಿಗೆ ಸಿಗತಕ್ಕಂಥದ್ದು. ಬಾಂಧವರ ಸಹಕಾರ, ಯಾಕಂದರೆ ಈ ಬಂಧುಗಳ ಸಹಕಾರ ಅಥವಾ ಯಾವುದೇ ಸಹಕಾರ ಇರ್ಬೋದು, ಅದು ಎಲ್ಲವೂ ಕೂಡ ನಮಗೆ ಪೂರ್ವಜನ್ಮದ ಕರ್ಮದಿಂದಲೇ ನಮಗೆ ಉಂಟಾಗತಕ್ಕಂಥದ್ದು. ಇವತ್ತು ನಾವು ಸಂತೋಷವಾಗಿರ್ತೇವೆ, ನಾಳೆ ದುಃಖ ಬರ್ತದೆ. ಹೀಗೆ ಸಂತೋಷ, ದುಃಖ, ಸುಖ, ದುಃಖ ಇವೆಲ್ಲವೂ ಕೂಡ ಬರ್ತಾ ಇರೋದೆ. ಇವತ್ತು ಸ್ನೇಹಿತರಾದವರು ನಾಳೆ ವೈರಿಗಳಾಗ್ತಾರೆ. ಕಾರಣ ಏನು ಕೇಳಿದ್ರೆ ಅದು ಏನೂ ಇಲ್ಲ, ಒಂದು ಮಾತು ಅಥವಾ ಏನೋ ಘಟನೆಯಿಂದ ವೈರಿಗಳಾಗತಕ್ಕಂಥದ್ದು. ಹಾಗೆ ಇವೆಲ್ಲವೂ ಕೂಡ ಆಗ್ತಾ ಇರ್ತದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಾದರೆ ಒಂದೇ ದೃಢ ನಿಶ್ಚಯ, ದೃಢ ಮನಸ್ಸನ್ನು ಇಟ್ಕೊಳ್ಬೇಕಂತೆ. ಆ ದೃಢ ನಿಶ್ಚಯವನ್ನು ಇಟ್ಟುಕೊಂಡು ದೃಢ ಮನಸ್ಸಿನಿಂದ ನಾವು ಇದ್ದಾಗ ನಮಗೆ ಸುಖ ಬರಲಿ ದುಃಖ ಬರಲಿ ಏನು ಆಗಲಿ ಹೋಗಲಿ ಏನೂ ನಮಗೆ ಅದರಲ್ಲಿ ವಿಚಲಿತ ನಾವು ಆಗದೇ ಇದ್ದರೆ ನಮ್ಮ ಮನಸ್ಸು ಗಟ್ಟಿಯಾಗಿ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗಾಗಿ ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಈ ಮಾಸದಲ್ಲಿ ತೀರ್ಥಯಾತ್ರೆಗೆ ಯಾರಾದರೂ ಕೂಡ ಹೋಗೋರಿದ್ದರೆ ಅವರಿಗೆ ತೊಂದರೆ ಬರತಕ್ಕಂಥದ್ದು. ಕೆಲವು ಕಡೆ ಮಳೆ ಬರ್ತದೆ, ಕೆಲವು ಕಡೆ ಮಳೆ ಬರುವುದಿಲ್ಲ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗೆ ಚಿನ್ನದ ವ್ಯಾಪಾರಿಗಳಿಗೂ ಕೂಡ ಲಾಭ ಆಗತಕ್ಕಂಥದ್ದು. ಯಾಕಂದರೆ ಈ ಚಿನ್ನದ ಯಾವುದೇ ರೀತಿಯಾದಂಥ ವ್ಯಾಪಾರ ಮಾಡತಕ್ಕಂಥವರಿದ್ದರೂ ಕೂಡ ಅವರಿಗೆ ಇವತ್ತಿನ ಈ ಮಾಸದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಯಾವುದೇ ರೀತಿಯಲ್ಲಿ ದೋಷಕ್ಕೆ ಪರಿಹಾರ ಹೇಳುವುದಾದರೆ ದುರ್ಗಾ ಸೂಕ್ತ ಪಾರಾಯಣ ಮಾಡೋದರಿಂದ ಅಥವಾ ದುರ್ಗಾ ಸೂಕ್ತ ಪಠಣವನ್ನು ಮಾಡೋದರಿಂದ ವೃಷಭ ರಾಶಿಯಲ್ಲಿ ಇರತಕ್ಕಂಥವರಿಗೆ ತುಂಬ ಅನುಕೂಲ ಆಗತಕ್ಕಂಥದ್ದು. ಯಾಕಂದರೆ ದುರ್ಗಾ ಸೂಕ್ತ ಪಾರಾಯಣವನ್ನು ಯಾಕೆ ಮಾಡಬೇಕು ಅಂತಾದರೆ ದುರ್ಗಾ ದುರ್ಗತಿ ನಾಶಿನಿ. ಆ ದುರ್ಗೆಯ ಆರಾಧನೆಯಿಂದ ಕೆಟ್ಟ ಗತಿಗಳು ಇವೆಲ್ಲವೂ ಕೂಡ ಹೋಗ್ತದೆ, ಕೆಟ್ಟಿದ್ದೆಲ್ಲ ಹೋಗ್ತದೆ ಅಂತ. ಯಾವ ರೀತಿ ಹಿಂದೆ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಾಗಿ ಯಾವ ರೀತಿ ಆ ಅಸುರರನ್ನು, ದುಷ್ಟಶಕ್ತಿಗಳನ್ನು, ರಾಕ್ಷಸರನ್ನು ಯಾವ ರೀತಿ ನಾಶ ಮಾಡಿದ್ದಾಳೋ ಹಾಗೆ ನಮ್ಮಲ್ಲೇ ಇರತಕ್ಕಂಥ ಆ ರಾಕ್ಷಸರನ್ನು ಅವಳು ನಾಶ ಮಾಡಿ ನಮಗೆ ಒಳ್ಳೆಯ ಗತಿಯನ್ನು, ನಮಗೆ ಒಳ್ಳೆಯ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು ನಮಗೆ. ಹಾಗಾದರೆ ಒಳ್ಳೆಯದು ಅಂದರೆ ಯಾವುದು? ಒಳ್ಳೆಯದು ಅಂತಂದರೆ ನಾವು ಭಗವಂತನ ಸ್ಮರಣೆ ಮಾಡುವುದು ಮಾತ್ರ ಒಳ್ಳೆಯದು, ಬೇರೆ ಎಲ್ಲ ಕೆಟ್ಟಿದ್ದಂತೆ. ಯಾಕೆಂತಂದರೆ ಈ ಜಗತ್ತಿನಲ್ಲಿ ನಾವು ಎಷ್ಟು ಭಗವಂತನ ಸ್ಮರಣೆ ಮಾಡ್ತಾ ಹೋಗ್ತೇವೆಯೋ ನಮ್ಮೆಲ್ಲ ಪಾಪಗಳು, ಎಲ್ಲ ಪಾಪ ಕರ್ಮಗಳು, ಕೆಟ್ಟಿದ್ದು ಇವೆಲ್ಲವೂ ಕೂಡ ಕಳೀತಾ ಹೋಗ್ತದೆಯಂತೆ. ಹಾಗಾಗಿ ನಮ್ಮ ಈ ಪಾಪಗಳು ಪರಿಹಾರವಾದಾಗ ನಮಗೆ ಒಳ್ಳೆಯ ಕಾಲ, ಹಾಗೆ ನಾವು ಅಂದುಕೊಂಡಂಥದ್ದು ಆಗುವಂಥದ್ದಂತಂದರೆ ಭಗವಂತನ ಸ್ಮರಣೆ ಮಾಡ್ತಾ 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 ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ದುರ್ಗಾ ಸೂಕ್ತ ಪಾರಾಯಣವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುವುದರಿಂದ ಈ ವೃಷಭ ರಾಶಿಯಲ್ಲಿ ಇರುವವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. TV12 ಕನ್ನಡ
ಇದು ಕನ್ನಡಿಗರ ಧ್ವನಿ.